ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಕಮಲಿ ಸೀರಿಯಲ್ ಬಗ್ಗೆ ಮಾತಾಡ್ತಿದ್ದೀನಿ. ಒಂದು ಲೆಕ್ಕದಲ್ಲಿ ನಾನು ರೋಸ್ಟ್ ಮಾಡ್ತಾ ಇದ್ದೀನಿ ಈ ಸೀರಿಯಲನ್ನು. ಓಕೆ, ಇವತ್ತು ನಾನು 5 ಪಾಯಿಂಟ್ಗಳನ್ನ ಡಿಸ್ಕಸ್ ಮಾಡಲಿಕ್ಕಿದ್ದೀನಿ. ಈ ಒಂದು ಸೀರಿಯಲಲ್ಲಿ ನನಗೆ ಯಾವುದೇ ಒಂದು ಪಾಯಿಂಟ್ ಇಷ್ಟ ಆಗಿಲ್ಲ. ಸೊ ಹಾಗಾಗಿ 5 ಹೇಟ್ಫುಲ್ ಪಾಯಿಂಟನ್ನೇ ಹೇಳೋಣ. ಸೊ ಮೊದಲನೇ ಪಾಯಿಂಟ್ ಆಗಿರುತ್ತೆ ನೋ ಸ್ಟಡಿ. ನೀವು ಸ್ಟಾರ್ಟಿಂಗ್ 10-20 ಎಪಿಸೋಡ್ ತೆಗೆದು ನೋಡಿ, ಸ್ವಲ್ಪ ಓದೋದು ಇಟ್ಟಿದ್ದಾರೆ. ಮತ್ತು ಯಾವುದೇ ಒಂದು ಎಪಿಸೋಡಲ್ಲಿ ಕಮಲಿ ಓದೋದೇ ಇಲ್ಲ. ಅದು ತುಂಬ ಜಾಸ್ತಿ ಇರಿಟೇಟ್ ಅನ್ನಿಸ್ತು ನನಗೆ. ಲೈಕ್ ಲಿಟ್ರಲಿ ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್. ಲಿಟ್ರಲಿ ಗೈಸ್, ಓದೋದು ಬಿಟ್ಟು ಈ ಹುಡುಗಿ ಏನು ಮಾಡ್ತಿದ್ದಾಳೆ? ಹಾಂ, ಒಪ್ಕೋತೀನಿ ಲವ್ ಸ್ಟೋರಿ ಸೀರಿಯಲ್ ಅಂತ. ಒಬ್ಬಳು ವಿಲೇಜ್ ಹುಡುಗಿ ಪೇಟೆಗೆ ಬರ್ತಾಳೆ, ತನ್ನ ತಾಯಿಯನ್ನು ಅಪೋಸ್ ಮಾಡಿ ಬರ್ತಾಳೆ. ಆ್ಯಂಡ್ ಅವಳು ಮಾಡೋ ಕೆಲಸ ಬೇರೆಯೇ ಪೇಟೆಯಲ್ಲಿ. ಇದು ತುಂಬಾ ವಿಯರ್ಡ್ ಅನಿಸ್ತು ನನಗೆ ಈ ಸೀರಿಯಲ್ ಬಗ್ಗೆ. ಸೆಕೆಂಡ್ನೇ ಪಾಯಿಂಟ್, ಲವ್ ಆ್ಯಂಗಲ್. ಲಿಟ್ರಲಿ ಸ್ಟೂಡೆಂಟ್ ಮತ್ತು ಸರ್ ಮಧ್ಯೆ ಒಂದು ಲವ್ ಆ್ಯಂಗಲ್ ಇಟ್ಟಿದ್ದಾರೆ. ಐ ನೋ ಇವರ ಮಧ್ಯೆ ಇರೋ ಕೆಮಿಸ್ಟ್ರಿ ತುಂಬ ಚೆನ್ನಾಗಿತ್ತು. ನೀವು ಸ್ವಲ್ಪ ಸಂಬಂಧದಲ್ಲಿ ಇಡ್ಬೋದಿತ್ತಲ್ಲ, ಅದು ಎಂತ ಮಾರ್ರೆ, ಟೀಚರನ್ನು ಸ್ಟೂಡೆಂಟ್ ಜೊತೆ ಸಂಬಂಧ ಕಟ್ಬಿಟ್ರಿ. ಹಾಂ, ದ್ಯಾಟ್ ಈಸ್ ಸೋ ವಿಯರ್ಡ್, ಲಿಟ್ರಲಿ ಸೋ ವಿಯರ್ಡ್. ಆ್ಯಂಡ್ ನನಗೆ ಅದು ಚೂರ್ಸೇ ಇಷ್ಟ ಆಗಿಲ್ಲ ಈ ಸೀರಿಯಲ್ ಬಗ್ಗೆ. ಆ್ಯಂಡ್ ಮೇನ್ಲಿ ಈ ಸೀರಿಯಲ್ನಲ್ಲಿ ಇವರದು ಲವ್ ಆ್ಯಂಗಲ್ ಅದು ಬೇರೆ ವಿಷಯ. ನಮ್ಮ ಕಮಲಿಗೆ ಕೆಲವು ಸರಿ ಅರ್ಥನೂ ಆಗಲ್ಲ. ಲಿಟ್ರಲಿ ಅಷ್ಟು ಕ್ಲೋಸ್ ಯಾರೂ ಕೂಡ ಇರಲ್ಲ. ಓಕೆ, ನಂಬರ್ 3, ಫ್ಯಾಮಿಲಿ ಥಿಂಗ್ಸ್. ಈ ಒಂದು ಸೀರಿಯಲಲ್ಲಿ ಇರುವಷ್ಟು ಫ್ಯಾಮಿಲಿ ಡ್ರಾಮಾ ಬೇರೆ ಸೀರಿಯಲಲ್ಲಿ ಇಲ್ಲವೇ ಇಲ್ಲ. ನೀವು 100 ಎಪಿಸೋಡ್ ನೋಡ್ತೀರಾ, ಅದರಲ್ಲಿ ಒಂದು 5-6 ಎಪಿಸೋಡ್ ಓದೋದಿದೆ, ಮತ್ತು ಯಾವುದೇ ಒಂದು ಎಪಿಸೋಡಲ್ಲಿ ನಾರ್ಮಲಾಗಿ ಓದೋದಿಲ್ಲ ಅವಳು ಮತ್ತು ಫ್ಯಾಮಿಲಿಯಲ್ಲೇ ಮುಳುಗಿ ಹೋಗ್ತಾಳೆ. ಅವಳ ಓದು ಎಲ್ಲ ಮರಗಟ್ಟಿ ಹೋಗುತ್ತೆ. ಅವಳು ಮತ್ತು ಲವ್ ಮಾಡ್ತಾಳೆ, ಮದುವೆ ಆಗ್ತಾಳೆ, ಅವಳದು ಐಡೆಂಟಿಟಿ ಅವಳಿಗೆ ಗೊತ್ತಾಗುತ್ತೆ. ಆಮೇಲೆ ಎಂತ ಮಾರ್ರೆ, ಆಮೇಲೆ ಸ್ಟೋರಿ ಕಂಟಿನ್ಯೂ ಮಾಡ್ತಾರೆ. ಓದೋದೆಲ್ಲ ಮುಗೀತು, ಇಂಡಿಪೆಂಡೆಂಟ್ ಆಗೋದೆಲ್ಲ ಮುಗೀತು. ಅದೆಂತ ಅದು? ಈ ವಿಲೇಜ್ ಹುಡುಗಿರು ಈ ಸೀರಿಯಲ್ ನೋಡಿ ಎಂತ ಕಲಿತಾರೆ? ಪೇಟೆಗೆ ಹೋಗೋಣ, ಸರನ್ನು ಪಟಾಯಿಸ್ಕೊಳ್ಳೋಣ, ಆ್ಯಂಡ್ ಶ್ರೀಮಂತ ಮನೇಲಿ ಮದುವೆ ಆಗಿ ಹೋಗೋಣ, ಮುಗೀತು ನಮ್ಮ ಲೈಫ್, ಇಷ್ಟೇ, ಇಂಡಿಪೆಂಡೆಂಟ್ ಆದಾಗೆ ನಾವು. ಅಲ್ಲ, ಇದಕ್ಕೆ ಅರ್ಥ ಇದೆಯಾ ಈ ಸೀರಿಯಲ್ಗೆ ಎಂತ ಹೇಳ್ಕೊಟ್ಟಿದೆ ಅಂತ? ಆ್ಯಂಡ್ ಇದಕ್ಕೆ ಒಳ್ಳೆ TRP ಬರ್ತಿತ್ತು ಗೈಸ್. ಅದಕ್ಕೆ ಈ ಒಂದು ಸೀರಿಯಲನ್ನು ಇಷ್ಟು ಎಳೆದ್ರು, 1,500 ಎಪಿಸೋಡನ್ನು ಮಾಡಿದರು. ಕಾರಣ ಇಷ್ಟೇ, TRP. ಸೀರಿಯಸ್ಲಿ ಈ ಒಂದು ಸೀರಿಯಲಲ್ಲಿ ಏನೂ ಕೂಡ ಕಲ್ತಿಲ್ಲ ನಾವು. ನಂಬರ್ 4, ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನಮ್ಮ ರಿಷಿ ಕಮಲಿನ ಎಷ್ಟು ನಂಬ್ತಾರೆ ಅಂದರೆ ಅವನಿಗಿಂತ ಜಾಸ್ತಿ, ಅಂದರೆ ಮನೆಯವ್ರಿಗಿಂತ ಜಾಸ್ತಿ ನಂಬ್ತಾನೆ. ಬಟ್ ಕಮಲಿ ನಮ್ಮ ರಿಷಿನ ನಂಬೋದೇ ಇಲ್ಲ. ಯಾವುದೇ ಒಂದು ಸೀನ್ ತೆಗೆದು ನೋಡಿ, ಅದರಲ್ಲಿ ರಿಷಿ ಮಿನಿ ಸಿಕ್ಕಾಕೊಂಡ್ರೆ ಕಮಲಿ ನಂಬೋದೇ ಇಲ್ಲ. ತುಂಬ ಜಾಸ್ತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ತುಂಬ ಜಾಸ್ತಿ ಫೈಟಿಂಗ್. ಎಷ್ಟು ಇರಿಟೇಟ್ ಆಯಿತು, ಎಷ್ಟು ಟಾಕ್ಸಿಕ್ ಆಯಿತು ಅಂದರೆ ನನಗೆ ತಲೆ ಬಿಸಿ ಆಗೋಯಿತು. ಎಂಥ ಮರೆ ಆಗ್ತಾಯಿದೆ, ಎಂಥ ಪಾಪ ನಮ್ಮ ರಿಷಿ. ನಿಮ್ಗೆ ಆ ಥರನೇ ಫೀಲ್ ಆಗುತ್ತೆ. ಆ್ಯಂಡ್ ನಂಬರ್ 5 ಪಾಯಿಂಟ್, ಸೋ ಮಚ್ ಎಪಿಸೋಡ್. ಲೈಕ್ ಲಿಟ್ರಲಿ ಈ ಒಂದು ಡಬ್ಬಾ ಸ್ಟೋರಿಗೆ ಇಷ್ಟು ಎಪಿಸೋಡ್ನ ಅವಶ್ಯಕತೆನೇ ಇರಲಿಲ್ಲ. ಐ ನೋ ನೀವು ತುಂಬ ಜನ ಎಫೆಂಡ್ ಆಗ್ತೀರಾ, ನಮ್ಮ ಫೇವ್ರೆಟ್ ಸೀರಿಯಲ್ ಬಗ್ಗೆ ಹೆಂಗೆ ಮಾತಾಡ್ತೀನಿ ನೀನು ಅಂತ. ನಿಮಗೆ ನಾನು ಒಂದು ವಿಷಯ ಹೇಳ್ತೀನಿ, ಈ ಸೀರಿಯಲನ್ನು ನೀವು ಫೇವ್ರೇಟ್ ಮಾಡ್ಕೊಂಡಿದ್ದು ರಿಷಿ ಮತ್ತು ಕಮಲಿಯ ಜೋಡಿಗೆ ಅಷ್ಟೇ. ಆ್ಯಂಡ್ ಈ ಒಂದು ಸೀರಿಯಲಲ್ಲಿ ಸ್ಟೋರಿ ಅಂಥದ್ದೇನೇ ಇರಲಿಲ್ಲ. ನೋಡಿ, ಒಬ್ಬಳು ಹುಡುಗಿ ಪೇಟೆಗೆ ಬರ್ತಾಳೆ ಓದ್ಲಿಕ್ಕಂತ, ಆ್ಯಂಡ್ ಓದೋದು ಬಿಟ್ಟು ಅವಳು ಮದುವೆ ಆಗ್ತಿದ್ದಾಳೆ, ಎಂಗೇಜ್ಮೆಂಟ್ ಮಾಡ್ತಿದ್ದಾಳೆ ಅಂದರೆ ಆ ಸ್ಟೋರಿಗೆ ಅರ್ಥ ಇದೆಯಾ? ಮತ್ತು ಅನಿಕಾಗೆ ಸಿಟ್ಟು ಬರೋದೆ ಕೂರ್ತದೆ. ಲೈಕ್ ಅವಳದೊಂದು ಬ್ಯಾನರ್ ಇರ್ತದೆ, ಅದರಲ್ಲಿ ಅವಳು ಯೂನಿವರ್ಸಿಟಿ ಟಾಪರ್ ಅಂತೆ, ಅದನ್ನು ಒಂದು ಬ್ಯಾನರ್ ಹಾಕಿರ್ತಾರೆ. ಅವಳು ಓದೋದನ್ನು ನಾವು ಕೂಡ ನೋಡಿರಲ್ಲ. ಆ್ಯಂಡ್ ಅಫ್ಕೋರ್ಸ್ ಅದನ್ನು ತೋರಿಸೂ ಇಲ್ಲ ಎಪಿಸೋಡ್ಸಲ್ಲಿ. ಅಟ್ಲೀಸ್ಟ್ ಒಂದು ಸ್ವಲ್ಪ ಎಪಿಸೋಡಲ್ಲಿ ಅವಳು ಓದಿ ತೋರಿಸಿದ್ರೆ, ಎಕ್ಸಾಮ್ ಹಿಂದಿನ ದಿನ ಆದರೂ, ಆವಾಗ ನಾವು ಸ್ವಲ್ಪ ನಂಬೋದಿತ್ತು, ಹಾಂ ಓದಿದ್ದಾಳೆ ಹುಡುಗಿ, ಪರವಾಗಿಲ್ಲ. ಆದರೆ ಇದರಲ್ಲಿ ಓದೋ ಸೀನ್ ತೋರಿಸಿದ್ರೆ ಒಟ್ರಾಶಿ ಯೂನಿವರ್ಸಿಟಿ ಟಾಪರ್ ಮಾಡಿಬಿಡೋದು. ಯಪ್ಪ, ವಿಚಿತ್ರ ಮರೆ. ಆ್ಯಂಡ್ ಅದು ಮಾತ್ರ ಅಲ್ಲ, ಯೂನಿವರ್ಸಿಟಿ ಟಾಪರ್ ಆದಮೇಲೆ ಅವಳು ನೆಕ್ಸ್ಟ್ ಹೈಯರ್ ಎಜುಕೇಷನ್ ಮಾಡೋಸೇ ಇಲ್ಲ. ಆ್ಯಂಡ್ ನಾವು ತುಂಬ ಸರಿ ಯೋಚನೆ ಮಾಡ್ತೀವಿ, 10th ಆಯಿತು, PUC ಆಯಿತು, ಡಿಗ್ರಿ ಆಯಿತು, ನೆಕ್ಸ್ಟ್ ಮಾಸ್ಟರ್ ಮಾಡಬೇಕು. ಆ ಥರ ಯಾವುದೇ ಒಂದು ಡಿಸ್ಕಷನ್ ಈ ಸೀರಿಯಲಲ್ಲಿ ನಿಮಗೆ ನೋಡಲಿಕ್ಕೆ ಸಿಗೋದಿಲ್ಲ. ನಾನು ಹೇಳ್ತೀನಿ, ಈ ಸೀರಿಯಲಲ್ಲಿ ಬೆಸ್ಟ್ ಇರೋದು ರಿಷಿ ಮತ್ತು ಕಮಲಿಯ ಒಂದು ಕೆಮಿಸ್ಟ್ರಿ. ಬಿಟ್ಟರೆ ಈ ಸೀರಿಯಲಲ್ಲಿ ಬೇರೆ ಏನೂ ಕೂಡ ಕಲಿಯೋದಿಲ್ಲ. ಆ್ಯಂಡ್ ಈ ಸೀರಿಯಲ್ ವರ್ಸ್ ಸೀರಿಯಲ್ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ. ಆ್ಯಂಡ್ ಸ್ಟಾರ್ಟಿಂಗ್ ಐ ನೋ ಈ ಒಂದು ಸೀರಿಯಲಲ್ಲಿ ಏನು ಸ್ವಲ್ಪ ಟ್ವಿಸ್ಟ್ ಟರ್ನ್ ಅದು ಇದೆಲ್ಲ ತುಂಬ ಚೆನ್ನಾಗಿತ್ತು ಅಂತ. ಬಟ್ ಗೈಸ್, ಈ ಒಂದು ಸೀರಿಯಲ್ ನಿಮಗೆ ಲೈಫಲ್ಲಿ ಏನು ಹೇಳ್ಕೊಡ್ತದೆ? ನನ್ನ ಪ್ರಕಾರ ಏನೂ ಕಳಿಸ್ಕೊಡಲ್ಲ ಈ ಸೀರಿಯಲ್. ಆ್ಯಂಡ್ ಈ ಥರ ಸೀರಿಯಲ್ಗಳು ಆಗಬಾರ್ದು. ನಿಜವಾಗಿ ಒಂದು ಮೋಟಿವೇಟ್ ಕೊಡುವಂಥ ಸೀರಿಯಲ್ ಆಗಬೇಕು, ನಾವು ಏನಾದರೂ ಲೈಫಲ್ಲಿ ಮಾಡಬೇಕು ಅನ್ನೋದು. ಯಾಕೆಂದರೆ ಜನರು ತುಂಬ ಜಾಸ್ತಿ ಇನ್ಸ್ಪೈರ್ ಆಗ್ತಾರೆ. ಯಾವುದಾದ್ರೂ ಹೀರೋ ನೋಡಿದ್ರೆ ಇನ್ಸ್ಪೈರ್ ಆಗ್ತಾರೆ, ವಿಲನ್ ನೋಡಿದ್ರೆ ಇನ್ಸ್ಪೈರ್ ಆಗ್ತಾರೆ. ನನ್ನ ಪ್ರಕಾರ ಈ ರೀತಿ ಟೆಲಿವಿಷನಲ್ಲಿ ತೋರಿಸುವಂತಹ ಸೀರಿಯಲ್ಸ್, ಫಿಲ್ಮ್ಸ್ ತುಂಬ ಚೆನ್ನಾಗಿದ್ದರೆ, ಅಂದರೆ ಪಾಸಿಟಿವ್ ಆಗಿದ್ದರೆ, ಖಂಡಿತ ಲೈಫಲ್ಲಿ ಏನಾದರೂ ಮಾಡ್ಬೋದು. ನಿಮಗೇನು ಅನಿಸ್ತದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಐ ಹೋಪ್ ನಿಮಗೆ ಇಷ್ಟ ಆಗಿರ್ಬೋದು ವಿಡಿಯೋ.